ಎಲ್ಲಿಗೆ ಹೋಗುವುದು? ವಿಜಯಳಿಗೆ ಹಿಂಸೆ ಕಡಿಮೆ ಮಾಡಬೇಕೆನ್ನುವುದು ಅವನ ಉದ್ದೇಶ. ತನ್ನಿಂದ ಅವಳು ದೂರ ಹೋಗಬೇಕೆಂದು ಬಯಸುತ್ತಿರುವಾಗ ಹಿಂಬಾಲಿಸುವುದು ಸರಿಯಲ್ಲ. ಮುಕ್ತಾಯ ಹೇಗಾಗುವುದೋ? ಅವರ ಕಣ್ಣುಗಳು ಕಿರಿದಾದವು. ಕನ್ನಡಕ ತೆಗೆದೊರೆಸಿ ಹಾಕೊಂಡರು. ಇವರುಗಳ ಬಿಡಿಸಲಾರದ ಬದಲಾವಣೆ ಅವರಿಗೆ ಸಿಡಿಲೆರಗಿದಂತಾಗಿತ್ತು. ಹೇಗೆ, ಎಲ್ಲಿ, ಎತ್ತ? ನೀನಿಷ್ಟ. ಆರೋಗ್ಯ ಜೋಪಾನ. ಸಣ್ಣ ವಿಷಯಗಳಿಗೆ ಕೊರಗುವುದು ವಿವೇಕಿಗಳ ಲಕ್ಷಣವಲ್ಲ. ತಲೆ ಎತ್ತಿದ ತಕ್ಷಣ ಅವರು, ಆಫೀಸ್ ತೀರಾ ನಿನ್ನ ವೈಯಕ್ತಿಕವಾದುದಲ್ಲ, ಯಾಕೆ ಸುಮ್ಮನೆ ತಲೆಗೆ ಹಚ್ಕೋತೀಯ? ನಿರಾಳವಾಗಿ ಉಸಿರನ್ನು ದಬ್ಬಿದ. ರಾತ್ರಿ ಕೋಣೆಗೆ ಬಂದಾಗ ವಿಜಯ ಕೈಯಲ್ಲಿ ಪುಸ್ತಕ ಇತ್ತು. ಆಗಲೇ ಮಧು ಮಾನಸ ನಿದ್ರಿಸಿಬಿಟ್ಟಿದ್ದರು. ಅಲ್ಲೇ ಮಲಗುತ್ತಿದ್ದಳು. ಏನಾದರೂ ಹೇಳಬಹುದೆಂದು ಕಾದ. ದಾಂಪತ್ಯ ಜೀವನಕ್ಕೆ ಅಡಿಯಿಟ್ಟ ದಿನದಿಂದ ಕಳೆದ ಸುಂದರ ರಾತ್ರಿಗಳ ನೆನಪನ್ನು ತೊಡೆಯಲು ಅವನ ಪಾಲಿಗೆ ಭಯಂಕರ ರಾತ್ರಿಗಳು ಸೃಷ್ಟಿಯಾಗಿದ್ದವು. ಎದುರು ಕೂತ. ತಲೆ ಬಗ್ಗಿಸಿಯೇ, ವಿಜಯ, ತಪ್ಪು ಮಾಡಿದ್ದು ನಾನು ಮಾತ್ರ. ನೀನು ಹಿಂಸೆ ಪಡೋದು ಬೇಡ. ಆರೋಗ್ಯ ಸರಿಯಾಗಿ ನೋಡ್ಕೊ. ನಮ್ಮಿಬ್ಬರ ಪ್ರೇಮ ಮಂದಾರದಲ್ಲಿ ಅರಳಿದ ಬಳ್ಳಿಗಳನ್ನು ಜೋಪಾನ ಮಾಡು. ವಿಜಯಳ ಕಣ್ಣಂಚಿನಲ್ಲಿ ಮಂಜು ಮಿಸುಕಾಡಿತು. ಎಷ್ಟೋ ಪ್ರಯತ್ನ ಮಾಡಿದಳು. ಸ್ವರ ಹೊರಗೆ ಬರಲಿಲ್ಲ. ಎದ್ದು ಬಂದು ಪೋರ್ಟಿಕೋದಲ್ಲಿ ನಿಂತಳು. ತಂಗಾಳಿಯೂ ಕೂಡ ಹಿತವೆನಿಸಲಿಲ್ಲ. ಒಳಗೆ ಬಂದಳು. ಬೆಡ್ರೂಮಿನಲ್ಲಿ ಮಂದವಾದ ಹಸಿರು ದೀಪ ಉರಿಯುತ್ತಿತ್ತು. ಸದ್ದಾಗದಂತೆ ಮಂಚದ ಬಳಿ ಬಂದು ನಿಂತಳು. ರಾಜೀವ್ ಕಣ್ಮುಚ್ಚಿದ್ದ. ಅವಳ ಕಣ್ಣುಗಳ ಮುಂದೆ ಮಂಜು ಕವಿದಿದ್ದರಿಂದ ಅವನ ನಿದ್ದೆಯ ನಟನೆಯನ್ನು ತಿಳಿಯುವುದು ಅವಳಿಂದಾಗಲಿಲ್ಲ. ನೋಡಿದಳು. ಕಣ್ಣಲ್ಲಿ ತುಂಬಿಕೊಳ್ಳುವ ಪ್ರಯತ್ನ ಮಾಡಿದಳು. ಅವನ ಹಗುರವಾದ ಎದೆಯ ಮೇಲೆ ತಲೆಯಿಟ್ಟು ಮಲಗಬೇಕೆನಿಸಿತು. ರಾಜೀವ್. ಹೃದಯ ನರಳಿ ಹತ್ತಿತು. ಎಲ್ಲಿ ದೌರ್ಬಲ್ಯಕ್ಕೆ ಈಡಾಗುತ್ತೇನೆಯೋ ಎಂದು ಸರಿದು ಹೋದಳು. ಕಣ್ಣು ತೆರೆದು ರಾಜೀವ್ ಎದ್ದು ಕುಳಿತ. ಇನ್ನು 2 ನಿಮಿಷ ಅವಳು ಅಲ್ಲಿ ನಿಂತಿದ್ದರೂ ಅವನ ಸಂಯಮದ ಕಟ್ಟೆ ಸಿಡಿದು ಹೋಗುತ್ತಿತ್ತು. ವಿಜ್ಜು, ನಿನ್ನ ಹೂವಿನಂಥ ಹೃದಯಕ್ಕೆ ಕೊಳ್ಳಿ ಇಟ್ಟೆ. ಹಣೆಯುತ್ತಿದ. ರಾತ್ರಿಯೆಲ್ಲ ಅವನು ಅನುಭವಿಸಿದ ವೇದನೆ ಅಪಾರ. ತೀರ ಮುಂಜಾನೆಯಲ್ಲಿ ಸೋತವನಂತೆ ನಿದ್ರಿಸಿದ. ಮಧು ಮಾನಸ ಬಂದು ಎಚ್ಚರಿಸಿದಾಗ ಕಣ್ಣು ತೆರೆದ. ನಿದ್ದೆ ಇಲ್ಲದೆ ಹೊರಳಾಡಿದ್ದರಿಂದ ಕಣ್ಣುಗಳು ಭಾರವಾಗಿದ್ದವು. ಭಗಭಗನೆ ಉರಿಯುತ್ತಿದ್ದವು. ತೆರೆಯಲೇ ಹಿಂಸೆ ಎನಿಸಿತು. ಡ್ಯಾಡಿ. ಮಧು ಕೈ ಹಿಡಿದು ಎಳೆದಾಗ ಎದ್ದು ಕೂತ. ಮೈನ ನರಗಳೆಲ್ಲ ಸಿಡಿಯುತ್ತಿತ್ತು. ಅಬ್ಬಾ, ಮೈ ಮುರಿದ. ಡ್ಯಾಡಿ, ಊರಿಗೆ ಹೋಗ್ತೀವಿ. ತಾತ ದಿನ ಕತೆ ಹೇಳುತ್ತೆ. ಅಜ್ಜಿ ಉಂಡೆ ಚಕ್ಕುಲಿ ಮಾಡಿಕೊಡುತ್ತೆ. ಮಾನಸ ಮುದ್ದಾಗಿ ತೊದಲಿದಾಗ ಅವಳನ್ನು ಎಳೆದು ಅಪ್ಪಿಕೊಂಡ. ಹಿತವೆನಿಸಿತು. ನೀನು ಬಾ ಡ್ಯಾಡಿ. ಮಧುವಿನ ತಣ್ಣನೆಯ ಸ್ವರ. ಉರಿಯುತ್ತಿದ್ದ ಅವನ ಮೈ ಮನಕ್ಕೆ ತಂಪೆರಚಿದಂತಾಯಿತು. ಅವನ ಮುಖವನ್ನು ಬೊಗಸೆಯಲ್ಲಿಡಿದ. ಹೃದಯ ಕಿತ್ತು ಬರುವಷ್ಟು ಹಿಂಸೆಯಾಯಿತು. ಕಣ್ಣುಗಳು ಕಿರಿದಾದವು. ಹುಬ್ಬುಗಳು ಸಂಕುಚಿಸಿದವು. ಕತ್ತಿನ ನರಗಳು ಉಬ್ಬಿಕೊಂಡವು. ಬಾ ಡ್ಯಾಡಿ. ಅವರಿಬ್ಬರನ್ನು ಎಳೆದುಕೊಂಡು ತನ್ನ ಬಾಹುಗಳಲ್ಲಿ ಅಡಗಿಸಿಕೊಂಡ. ವೇದನೆ, ದುಃಖ, ಉದ್ವೇಗದಿಂದ ಅವನ ತುಟಿಗಳು ನಡುಗುತ್ತಿದ್ದವು. ಈ ಸುಖದ ಮುಂದೆ ಮಿಕ್ಕೆಲ್ಲ ಗೌಣ. ರೋಷದಿಂದ ಅವನ ಮುಖ ಕೆಂಪಾಯಿತು. ಮೂಗಿನ ಹೊಳ್ಳೆಗಳು ಅರಳಿದವು. ಇಷ್ಟು ದಿನದ ದಾಂಪತ್ಯ ಜೀವನದಲ್ಲಿ ಮೊದಲ ಬಾರಿ ಎಂಬುವಂತೆ ವಿಜಯಳ ಮೇಲೆ ಕೋಪಿಸಿಕೊಂಡ. ಅವಳು ಹೋಗಲಿ, ಮಕ್ಕಳು ನನ್ನವು, ನಾನು ಕಳಿಸೊಲ್ಲ. ಮತ್ತಷ್ಟು ಬಿಗಿಯಾಗಿ ಅಪ್ಪಿಕೊಂಡ. ಕ್ರೋಧ ವಿಜೃಂಭಿಸಿತು. ಮಧು. ತಣ್ಣನೆಯ ಸ್ವರ ಬೀಸಿ ಬಂದಾಗ ಹಾಯ್ ಎನಿಸಿತು. ತೋಳುಗಳ ಹಿಡಿತ ಸಡಿಲವಾಯಿತು. ವಿಜಯ ಕಲ್ಲಿನಂತೆ ನಿಂತು ಬಿಟ್ಟಳು. ರಾಜೀವ್ನ ಮನದ ನೋವನ್ನು ಅರ್ಥ ಮಾಡಿಕೊಂಡಳು. ಕ್ಷಣದ ನಿರ್ಧಾರ ಬುಡ ಮೇಲಾಯಿತು. ತನಗೊಬ್ಬಳಿಗೆ ಮಾತ್ರ ಮಕ್ಕಳ ಮೇಲೆ ಪ್ರೀತಿ, ಅಧಿಕಾರ, ಮಮತೆ ಇದೆಯೇ? ಪ್ರಶ್ನಿಸಿಕೊಂಡಳು. ಅವಳ ನೋಟದ ಶೀತಲ ಕಿರಣಗಳು ರಾಜೀವ್ನನ್ನು ತಡವಿದವು. ಸೂರ್ಯನ ರಶ್ಮಿಗೆ ಕರಗುವ ಮಂಜಿನಂತೆ ಕರಗಿ ಹೋದ. ಸ್ನಾನ ಮಾಡ್ತೀರಾ? ನೋಟ ನೆಲವನ್ನು ತಡವಿತು. ಮನದಲ್ಲಿ ಭಯಂಕರ ಘಟಸ್ಫೋಟ. ನೋವಿನಿಂದ ಮುಖ ಹಿಂಡಿ ಮೇಲೆದ್ದ. ರಾಜೀವ್ ಹುಚ್ಚನಂತೆ ಮಾನಸಳ ಮುಖದ ಮೇಲೆಲ್ಲ ಮುತ್ತಿನ ಮಳೆಗೆರೆದ. ನಂಗೆ ಡ್ಯಾಡಿ. ಮಧು ಕೆನ್ನೆ ಮುಂದೆ ಮಾಡಿದ. ಅವನ ಸ್ವರದಲ್ಲಿ ಅಸಹನೆ ಇತ್ತು. ತಂದೆಯ ಪ್ರೀತಿಯಲ್ಲಿನ ಹೆಚ್ಚಿನ ಪಾಲು ತನ್ನದಾಗಬೇಕೆಂಬ ಆಕಾಂಕ್ಷೆ ಅವನದು. ರಾಜೀವನ ಮುಖದ ಮೇಲೆ ನಗು ಅರಳಿತು. ದುಂಡು ಕೆನ್ನೆಗೆ ಮುತ್ತಿಟ್ಟ ರಾಜೀವ್. ಸ್ವೀಟ್ ಆಗಿಲ್ಲ. ನೆನಪಿನಿಂದ ವಿಜಯಳ ಕೆನ್ನೆ ಬಿಸಿಯಾಯಿತು. ತನ್ನದೇ ನೆನಪಿನ ಲೋಕದಲ್ಲಿ ತೇಲಿದಳು. ಮತ್ತೊಮ್ಮೆ ಮಗನ ಕೆನ್ನೆಗೆ ಮುತ್ತಿಟ್ಟ. ಅವನು ಮುಖ ಒಮ್ಮಿಸಿ ಚೆನ್ನಾಗಿಲ್ಲ ಎಂದ. ಎಲ್ಲ ಘಾಟಿ. ರಾಜೀವ್ ವಿಜಯಳನ್ನು ಹಾಗೆ ಗೋಳು ಹೊಯ್ದುಕೊಳ್ಳುತ್ತಿದ್ದ. ಅಪ್ಪನ ಸ್ವಭಾವವೇ ಮಗನಲ್ಲಿ. ಪಟಪಟನೆ ಒಂದೇ ಸಮನಾಗಿ ಮುತ್ತಿಟ್ಟು ಕೆನ್ನೆ ಕೆಂಪು ಮಾಡಿದ. ಮಾನಸ ಪುಟ್ಟ ಹಲ್ಲಿನ ಸಾಲನ್ನು ತೋರಿಸುತ್ತಾ ಮಮ್ಮಿಗೆ ಎಂದಳು. ವಿಜಯಳ ನೆನಪಿನ ಲೋಕ ಕರಗಿತು. ಆದರೂ ಮಗಳ ಮಾತಿನಿಂದ ಮುಖಕ್ಕೆ ರಂಗು ರಾಚಿತು. ತಟ್ಟನೆ ಹಿಂದಕ್ಕೆ ತಿರುಗಿದಳು. ಮಧು ಕೈ ಅವಳ ಸೆರಗನ್ನು ಹಿಡಿದಿತ್ತು. ಬಿಡು ಮಧು. ಸ್ವರದಲ್ಲಿ ಅಸಹನೆ ಇತ್ತು. ರಾಜೀವ್ನ ಮುಖ ಮುದುರಿತು. ಕೆಂಪಾದ ಮಧು ಮುಖ ಮತ್ತಷ್ಟು ಕೆಂಪಾಯಿತು. ಮಮ್ಮಿಗೆ ನಾಚಿಕೆ. ಹಾಗೆ ಅಂದಾಗ ವಿಜಯಳ ಮುಖದಲ್ಲಿ ಲಜ್ಜೆ ಆವರಿಸಿತು. ಬಾ ಮಮ್ಮಿ. ಎಳೆದೊಯ್ದು ತಂದೆಯ ಪಕ್ಕ ಕೂಡಿಸಿದ. ಒಬ್ಬರಿಗೊಬ್ಬರು ಅಂಟಿಕೊಂಡಂತೆ ಕೂತಿದ್ದರು. ಇಷ್ಟು ಸಮೀಪ ಬೇಕಾದಷ್ಟು ದಿನಗಳು ಕಳೆದು ಹೋಗಿದ್ದವು. ಬಿಸಿಯುಸಿರು ಕೆನ್ನೆಯನ್ನು ಸ್ಪರ್ಶಿಸುತ್ತಿತ್ತು.
ಮಕ್ಕಳ ನಿರ್ಮಲ ಪ್ರೇಮದ ವಾತಾವರಣದಲ್ಲಿ ಅವರೆದೆಗಳು ಹಗುರವಾದವು. ಹೊತ್ತಾಯಿತು ಮರಿ ನನಗೆ, ಅವಳ ಸ್ವರದಲ್ಲಿ ಬೇಡಿಕೆ ಇತ್ತು. ರಾಜೀವ್ ತಮಾಷೆ ನೋಡುವವನಂತೆ ನಕ್ಕ. ಮಧು ಆಗೋಲ್ಲ ಎಂದು ತಲೆಯಾಡಿಸಿದ. ಅವಳ ಸೆರಗು ಮಧು ಕೈಯಲ್ಲಿತ್ತು. ವಿಜಯಳ ಎದೆ ಏರಿಳಿಯುತ್ತಿತ್ತು. ಮುದ್ದು ಮುಖದ ಮನದನ್ನೆಯ ಭಾವನೆಗಳನ್ನು ಅಳೆಯುತ್ತಿತ್ತು ರಾಜೀವ್ನ ಕಣ್ಣುಗಳು. ಡ್ಯಾಡಿ, ಮಮ್ಮಿಗೆ ನೀನೇ ಕಿಸ್ ಕೊಟ್ಬಿಡು, ಧರ್ಮಾರ್ಥ ಕೊಡಿಸುವವನಂತೆ ನುಡಿದಾಗ ರಾಜೀವ್ನ ಹುಬ್ಬೇರಿತು. ವಿಜಯಳ ತುಟಿಗಳ ಮೇಲೆ ನಗು ಮಿಂಚಿತು. ಮಾನಸ ಹಿಂದೆ ಬೀಳಲಿಲ್ಲ. 2 ಬೆರಳೆತ್ತಿ 2 ಎಂದಳು. ರಾಜೀವ್ ತನ್ನ ಅಸಹಾಯಕತೆಯನ್ನು ಕಣ್ಣುಗಳಲ್ಲಿ ಪ್ರಕಟಿಸಿ ಅವಳ ಮುದ್ದು ಮುಖವನ್ನು 2 ಕೈಯಲ್ಲೂ ಹಿಡಿದು ಬಗ್ಗಿ 2 ಕೆನ್ನೆಗೂ ಚುಂಬಿಸಿದ. ಅವನ ಶರೀರದ ರಕ್ತವೆಲ್ಲ ಮುಖಕ್ಕೆ ನುಗ್ಗಿತು. ಕಣ್ಣಲ್ಲಿ ಕಣ್ಣಿಟ್ಟ. ಸಮಯದ ಪರಿವೆಯೇ ಗೊತ್ತಾಗಲಿಲ್ಲ. ಹುಡುಗರ ಕೋಲಾಹಲ ಗಮನಿಸಲಿಲ್ಲ. ಕೆಂಪಾದ ವಿಜಯ ಎದ್ದು ಹೋದಳು. ಸ್ನಾನಕ್ಕೆ ಹೋದ ರಾಜೀವ್ ಟ್ರೈನ್ಗೆ ಹೊತ್ತಾಯಿತೆಂದಾಗಲೇ ಬಾತ್ರೂಮ್ನಿಂದ ಹೊರಗೆ ಬಂದಿದ್ದು. ಆಳುಗಳು ಸಾಮಾನುಗಳನ್ನು ಕಾರಿನ ಡಿಕ್ಕಿಯಲ್ಲಿಟ್ಟರು. ವಿಜಯ ಕೋಣೆಗೆ ಬಂದಳು. ಮುಖ ಗಂಭೀರವಾಗಿತ್ತು. ಇಂದು ಮನೆಯಿಂದ ಹೊರಡುತ್ತಿದ್ದ ನಿರ್ಧಾರವೇ ಬೇರೆಯದಾಗಿತ್ತು. ತಗೊಳ್ಳಿ, ಬೀಗದ ಕೈ ಅಂಗೈಯಲ್ಲಿಡಿದಳು. ಬೀಗದ ಕೈ ಗೊಂಚಲನ್ನೊಮ್ಮೆ ನೋಡಿದ. ಮುಖದ ಮೇಲೆ ಉದಾಸೀನ ಮೂಡಿತು. ಕೈಯಲ್ಲಿಡಿದು ನೋಡಿದ. ಎತ್ತಿ ಟೇಬಲ್ ಮೇಲೆಸೆದ. ವಿಜಯಳ ಕಣ್ಣುಗಳಲ್ಲಿ ಆತಂಕ ಇಣುಕಿತು. ನಿಮ್ಮ ಆರೋಗ್ಯನ ಸರಿಯಾಗಿ ನೋಡಿಕೊಳ್ಳಿ, ಇದು ಕಳಕಳಿಯ ಮನವಿಯಲ್ಲವೆನಿಸಿತು. ದುರದುರನೆ ನೋಡಿ ಹೊರಗೆ ಹೋದ. ಕಿಟಕಿಯ ಬಳಿ ಬಂದು ನಿಂತ. ತಲೆ ಸಿಡಿಯುತ್ತಿತ್ತು. ಮನೆಯಲ್ಲಿನ ಎಲ್ಲ ವಸ್ತುಗಳನ್ನು ಹೊರಗೆತ್ತಿ ಎಸೆಯುವ ಆವೇಶ ಉಕ್ಕಿ ಬಂತು. ಮುಷ್ಟಿಯನ್ನು ಭದ್ರವಾಗಿ ಹಿಡಿದ. ಎಷ್ಟೋ ಹೊತ್ತಿನ ಮೇಲೆ ದೌರ್ಬಲ್ಯ ಹುಚ್ಚು ಆವೇಶದಿಂದ ಯಾವ ಕಾರ್ಯಸಾಧನೆಯೂ ಆಗೋಲ್ಲವೆಂದು ಮನಗಂಡ. ಸಂಯಮದಿಂದ ವರ್ತಿಸಲು ನಿರ್ಧರಿಸಿದ. ಹೊರಡುವ ಸಡಗರದಲ್ಲಿ ಹುಡುಗರು ಗೆಲುವಾಗಿದ್ದರು. ಭವಿಷ್ಯದ ಚಿಂತನೆ ಇಲ್ಲದ ಮುಗ್ಧ ಮಕ್ಕಳು. ಹೊರಡೋಣವೇನಪ್ಪ? ರಾಜೀವ್ ತುಟಿ ಬಿಗಿದು ಸೀಟಿನಲ್ಲಿ ಜಾರಿದ. ಹುಡುಗರು ತಾತನ ಜೊತೆ ಕೂತಾಗ ವಿಜಯ ಮುಂದೆ ಕೂತಳು. ಇಬ್ಬರ ಹೃದಯಗಳು ಕುಲುಮೆಯಲ್ಲಿ ಬೇಯುವ ಕಬ್ಬಿಣವಾಗಿತ್ತು. ಹೋಗೋಣ, ನೋಟವನ್ನು ಕೀನಲ್ಲಿ ನೆಟ್ಟು ಕೇಳಿದ. ಹೊರಡಪ್ಪ, ಹೊತ್ತಾಯಿತು. ಮಾವ ಅಣತಿಯಿತ್ತ ಮೇಲೆ ಕಾರು ಮುಂದಕ್ಕೆ ಹೋಯಿತು. ದುಗುಡದಿಂದ ಭಾರವಾದ ವಿಜಯಳ ಮನ ಚಿಂತಿಸುತ್ತಿತ್ತು. ಈಗ ಅವಳ ಕೋಪ ಪ್ರೇಮಳತ್ತ ಹೊರಳಿತು. ಸುಗಮವಾಗಿ ಸಾಗುತ್ತಿದ್ದ ದಾಂಪತ್ಯಕ್ಕೆ ಮುಳ್ಳಾಗಿ ಎಡತಾಗಿ ಹೋಗಿದ್ದಳು. ಶೀಲಗೆಟ್ಟ ಅವಳ ಪ್ರತೀಕಾರದ ಮನೋಭಾವ 4 ಕುಟುಂಬಗಳ ಮನಃಶಾಂತಿಯನ್ನು ಹಾಳು ಮಾಡಿರಬೇಕು. ಆದರೂ ಸುಮ್ಮನಾಗಳು. ಕ್ರೋಧ ಶಮನವಾಗದು. ಇನ್ನೂ 4 ಗಂಡುಗಳ ಬಲಿಯಾದರೂ ಆಗಬೇಕು. ಪೂರ್ತಿ ಅವಲೋಕಿಸಿದಾಗ ತಪ್ಪೆಲ್ಲ ಪ್ರೇಮಳದ್ದು ಮಾತ್ರವಾಗಿರಲಿಲ್ಲ. ಅದೇ ವಯಸ್ಸಿನ ಮಗಳಿದ್ದರೂ ಚಪಲದ ಕಣ್ಣಿನಲ್ಲಿ ಮೈಸವರುವ ಕಾಮುಕ ಗಂಡುಗಳ ತಪ್ಪು ಹಿರಿದಾಗಿ ಕಂಡಿತು. ಇಂಥ ಎಷ್ಟು ಪ್ರೇಮಾಳಂತ ಹೆಣ್ಣುಗಳ ಬಾಳು ಮಣ್ಣಾಗಿದೆಯೋ. ಈ ಮನೋಭಾವದ ಎಷ್ಟು ಹೆಣ್ಣುಗಳಿಂದ ಎಷ್ಟು ಸತಿಪತಿಗಳು ಬೇರ್ಪಟ್ಟಿದ್ದಾರೋ. ಸಮಾಜದ ಕ್ರೂರ ದೃಷ್ಟಿಗೆ ಪ್ರೇಮಾಳಂತ ಹೆಣ್ಣುಗಳು ಮಾತ್ರ ನಲುಗುವುದು. ಗಂಡುಗಳಿಗೆ ಸಕಲ ಮರ್ಯಾದೆ. ಇದೆಲ್ಲಿಯ ಕುಲಗೆಟ್ಟ ನ್ಯಾಯ? ಹೆಣ್ಣಿನ ಬಗ್ಗೆ ಸ್ವಲ್ಪವಾದರೂ ಸಹಾನುಭೂತಿಯಿಂದ ನೋಡಿದರೆ ಜೀವನದ ತಿರುವುಗಳೇ ಬೇರೆಯಾಗುತ್ತಿತ್ತು. ತಲೆ ಧಿಮ್ಮೆಂದಿತು. ಕಾರು ರೈಲ್ವೆ ನಿಲ್ದಾಣ ಮುಟ್ಟಿತ್ತು. ಇಳಿ ವಿಜಯ, ಬೆಚ್ಚಿದವಳಂತೆ ಸ್ವರ ಬಂದತ್ತ ನೋಡಿದಳು. ರಾಜೀವ್ ಇಳಿದು ಕಾರಿನ ಡೋರ್ ತೆರೆದಿಡಿದು ನಿಂತಿದ್ದ. ಬಲ್ಲೆ ನಿನ್ನ ನೋವನ್ನು, ನಾನು ನಿಸ್ಸಹಾಯಕ. ಕ್ಷಮಿಸಬೇಕಾದವಳು ನೀನೇ ಕಲ್ಲಾಗಿದ್ದೀಯಾ ಎಂದು ಅವನ ಕಣ್ಣುಗಳು ಹೇಳುವಂತಿದ್ದವು. ಮಧು ಮಾನಸ ತಾತನ ಕೈ ಹಿಡಿದು ಪ್ಲಾಟ್ಫಾರಂ ಸೇರಿದರು. ಮೊದಲು ರಾಜೀವ್ ಸಂಕೋಚಿಸಿದರು. ಆಮೇಲೆ, ವಿಜಯ, ನನ್ನ ಬಗ್ಗೆ ನಿನಗೆ ಅಸಹ್ಯವಿರಬಹುದು. ಸಂಪಾದನೆ, ಗೌರವ, ಹುದ್ದೆಯ ಘನತೆಯನ್ನು ಉಪಯೋಗಿಸಿಕೊಳ್ಳುವುದರ ಬಗ್ಗೆ ಹಿಂಜರಿಕೆ ಬೇಡ. ಮುಖ ಮೇಲೆತ್ತಿ ಬಿಸಿಯುಸಿರು ದಬ್ಬಿದ. ನಡಿ ಹೋಗೋಣ. ಪ್ಯಾಂಟಿನ 2 ಜೇಬುಗಳಲ್ಲೂ ಕೈಗಳನ್ನು ತುರುಕಿ ಮುಂದಕ್ಕೆ ಹೆಜ್ಜೆ ಹಾಕಿದ. ವಿಜಯಳಿಗೆ ಕುಸಿಯುವಂತಾಯಿತು. ಮುಂದಕ್ಕೆ ಹೆಜ್ಜೆ ಇಡದಾದಳು. ಬದುಕಿನುದ್ದಕ್ಕೂ ಅವನ ಆಸರೆ ಬಯಸಿ ಬಂದಿದ್ದಳು. ಮುಂದೆ ಒಂಟಿ ಪ್ರಯಾಣ. ಎದೆಯೊಡೆದಂತಾಯಿತು. ನಿರ್ಧಾರಗಳೆಲ್ಲ ಒಮ್ಮೆ ಚೆಲ್ಲಾಪಿಲ್ಲಿಯಾಯಿತು. ಕಾರಿಗೆ ಒರಗಿ ನಿಂತಳು. ಅಷ್ಟು ದೂರ ಹೋದ ರಾಜೀವ್ ಹಿಂದಿರುಗಿ ನೋಡಿದ. ಕಣ್ಣುಗಳಲ್ಲಿ ಗಾಬರಿ ಕಾಣಿಸಿತು. ದೌರ್ಬಲ್ಯ ಅವಳ ಸ್ವಭಾವದ ಲಕ್ಷಣವಲ್ಲ. ಧಾವಿಸಿ ಬಂದ. ಏನಿಲ್ಲ. ಸ್ವಲ್ಪ ತಲೆ ಸುತ್ತಿದಂತಾಯಿತು. ಬಲವಂತವಾಗಿ ಹೆಜ್ಜೆ ಎತ್ತೆತ್ತಿ ನೆಲದ ಮೇಲೂರಿ ನಡೆದಳು. ರಾಜೀವ್ ತಲೆ ಕೆಟ್ಟಂತಾಯಿತು. ಇಬ್ಬದಿಯ ಸಂಕಟದಲ್ಲಿ ವಿಜಯ ನರಳಿ ಬೇಯುವುದು ಅವನಿಗೆ ಬೇಡ. ಹುಡುಗರು ತಾತನೊಂದಿಗೆ ಆಗಲೇ ಕಂಪಾರ್ಟ್ಮೆಂಟ್ನಲ್ಲಿ ಕೂತು ಕಿಟಕಿಯಲ್ಲಿ ಕೈಯಾಡಿಸಿದರು. ಎದೆಯಾಳದ ನೋವು ಸೀಳಾಯಿತು. ಡ್ಯಾಡಿ, ಮಧು ಕೂಗಿದ. ಕೈ ಬೀಸಿ ಅತ್ತ ನಡೆದ. ಮೊದಲೇ ರಿಸರ್ವೇಷನ್ ಆದುದರಿಂದ ಯಾವ ತಾಪತ್ರಯವೂ ಇರಲಿಲ್ಲ. ಹತ್ತು ವಿಜಿ. ಸ್ವಲ್ಪ ಹಿಂದೆ ಸರಿದ. ವಿಜಯ ಹತ್ತಿದ ಮೇಲೆ ತಾನು ಹತ್ತಿ ಮಧುವಿನ ಬಳಿ ಕೂತ. ನಿತ್ಯ ಕಾರಿನ ಪ್ರಯಾಣ ಮಾಡಿ ಬೇಸತ್ತಿದ್ದ ಅವರುಗಳಿಗೆ ರೈಲಿನ ಪ್ರಯಾಣ ಮೋಜೆನಿಸಿತು. 10 ಪ್ರಶ್ನೆಗಳು. ಅವಕ್ಕೆಲ್ಲ ರಾಜೀವನ ಚುಟುಕು ಉತ್ತರ. ಕೇಳಿಸದವಳಂತೆ ವಿಜಯ ಕೂತಿದ್ದಳು. ಸ್ವಭಾವಜನ್ಯ ಗಾಂಭೀರ್ಯ ಮುಖದಲ್ಲಿ ಮನೆ ಮಾಡಿತ್ತು. ಪೇಪರನ್ನು ಮುಖಕ್ಕೆ ಅಡ್ಡವಾಗಿ ಹಿಡಿದ ವಿಜಯ ತಂದೆ
ಪಕ್ಕಕ್ಕೆ ಸರಿಸಿ ಯಾವಾಗ ಬರ್ತೀಯಪ್ಪ ಎಂದು ಕೇಳಿದಾಗ ರಾಜೀವ್ ನಿರುತ್ತರನಾದ. ಆದರೂ ಬರ್ತೀನಿ ಮೆಲುವಾಗಿ ಹೇಳಿದ. ಸ್ವರದಲ್ಲಿ ಉತ್ಸಾಹವಿಲ್ಲದನ್ನು ಅವರು ಗಮನಿಸಿದರು. ನಡೆಯಬಾರದು ನಡೆದಿದೆ. ಕೊನೆಗೂ ನಿರ್ಧಾರಕ್ಕೆ ಬಂದರು. ಟ್ರೈನ್ ಹೊರಡೋ ಸೂಚನೆಯಾದಾಗ ರಾಜೀವ್ ಇಳಿಯಲು ಮುಂದಾದ. ಮಾನಸ ಅವನ ಕೈ ಹಿಡಿದು, ಡ್ಯಾಡಿ ನಿಂಗೆ ಬೋರ್ ಆಗುತ್ತೆ, ನಾನು ಬರ್ತೀನಿ ಎಂದಾಗ ಅವನ ಕಣ್ಣುಗಳ ಮುಂದೆ ಮಂಜು ಮಿಸುಕಾಡಿದ್ದು ಭವಿಷ್ಯ ಸ್ಪಷ್ಟವಾಗಿ ಕಾಣಿಸಲಿಲ್ಲ. ಅವಳ ಕೆನ್ನೆ ಸವರಿ ಕೆಳಗಿಳಿಸಿದ. ಕೊರಳುಬ್ಬಿ ಬಂತು. ವಿಜಯ ಕಿಟಕಿಯಲ್ಲಿ ವಿಜಯಳ ಮುಂಗೈ ಹಿಡಿದುಕೊಂಡ. ಬಿಸಿಯಾದ 2 ಕಂಬನಿ ಬಿಂದುಗಳು ಮುಂಗೈ ಮೇಲೆ ಉದುರಿತು. ಮಿದುಳು ಸಿಡಿದಂತಾಯಿತು. ಅವಳ ಬೆರಳುಗಳಲ್ಲಿ ತನ್ನ ಬೆರಳುಗಳನ್ನು ಬೆಸೆದು ಮೃದುವಾಗಿ ಅದುಮಿದ. ನಿನ್ನ ನಿರ್ಧಾರ, ಅನಿಸಿಕೆ, ಮೌಲ್ಯಗಳ ಬಗ್ಗೆ ನನಗೆ ಈಗಲೂ ಗೌರವವಿದೆ. ತೊಳಲಾಟ ಬೇಡ. ನೀನು ದುರ್ಬಲ ಮನಸ್ಸಿನ ಹೆಣ್ಣಲ್ಲ. ತಟ್ಟನೆ ಹಿಂದಕ್ಕೆ ಸರಿದು ಕೈಯಾಡಿಸಿದ. ರೈಲು ನಿಧಾನಗತಿಯಲ್ಲಿ ಚಲಿಸಲಾರಂಭಿಸಿತು. ಮಧು, ಮಾನಸ ಕೈಯಾಡಿಸಿದರು. ಅವರ ಬಿಂಬಗಳು ಕೂಡ ಸ್ಪಷ್ಟವಾಗಿ ಕಾಣಿಸದಷ್ಟು ಮಂಜು ಕಣ್ಣುಗಳ ಮುಂದೆ ಹರಡಿಕೊಂಡಿತು. ನಿಧಾನ ಗತಿಯಲ್ಲಿ ಪ್ಲಾಟ್ಫಾರ್ಮ್ ಬಿಟ್ಟ ರೈಲು ವೇಗದ ಗತಿಯನ್ನು ಹೆಚ್ಚಿಸಿತು. ಕೈ ಆಡಿಸುತ್ತಲೇ ನಿಂತ. ಟ್ರೈನ್ ಕಾಣದಾಯಿತು. ಎಲ್ಲ ಬರಿದು. ಮನಸ್ಸು, ಹೃದಯ ಎಲ್ಲ ಬರಿದಾಯಿತು. ಕಿಸೆಯಲ್ಲಿದ್ದ ಕರ್ಚಿಪೆಳೆದು ಹಣೆ ಕೆನ್ನೆ ಮೂಗನ್ನೊರೆಸಿಕೊಂಡು ಹೊರಬಂದ. ಕಾರಿನತ್ತ ನೋಡಿದ. ಮುಖ ಮೇಲೆತ್ತಿ ನಿಟ್ಟುಸಿರು ಚೆಲ್ಲಿ ಹತ್ತಿ ಕೂತು ಯೋಚಿಸಿದ. ಎಲ್ಲಿಗೆ? ಮನೆಗೆ ಹೋಗಲು ಯಾವ ಆಕರ್ಷಣೆ ಇದೆ? ನಿರ್ಜೀವ ವಸ್ತುಗಳೊಂದಿಗೆ ಬದುಕಲು ಸಾಧ್ಯವೇ? ದಿಕ್ಕನ್ನು ಬದಲಾಯಿಸಿ ಆಫೀಸ್ನತ್ತ ನಡೆಸಿದ. ಮನೆಯಲ್ಲಿನ ಭಯಂಕರ ನಿಶ್ಶಬ್ದತೆಯನ್ನು ಎದುರಿಸಲು ಅವನಿಂದಾಗದು. ಎಲ್ಲರಿಗಿಂತ ಬೇಗ ಬಂದಿದ್ದ. ಸೀಟ್ನಲ್ಲಿ ಕೂತು ಫೈಲ್ ತೆರೆದ. ಅಲ್ಲಿ ಕಂಡಿದ್ದು ಸ್ನಿಗ್ಧ ರೂಪದ ವಿಜಯಳ ಮುಖ. ಸರಕ್ಕನೆ ಮುಖ ಮೇಲೆತ್ತಿ ತಾರಸಿಯನ್ನು ದಿಟ್ಟಿಸಿದ. ಮನ ತೀರಾ ಇಷ್ಟೊಂದು ದುರ್ಬಲವಾಗಬಾರದು. ಸೋಲು ಯಾವಾಗಲೂ ಒಳ್ಳೆಯದಲ್ಲ. ಕುರ್ಚಿಗೆ ಒರಗಿದ. ಈಗ ವಿಜಯ ಮನಸ್ಥಿತಿ ಹೇಗಿರಬಹುದು? ಇಬ್ಬರ ಮನದಲ್ಲಿ ಹೊಯ್ದಾಡುತ್ತಿದ್ದ ವಿಷಯ ಒಂದೇ. ಮಾರ್ಗ, ದೃಷ್ಟಿಕೋನ ಬೇರೆ ಇರಬಹುದು. ಕಥೆ ಮುಂದುವರಿಯುವುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ.